ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಇವಾಗ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಮ್ಮನ ಮನೆಗೆ. ಟೈಮ್ ಆಗ್ತಾ ಇದೆ 4:55. ಎಸ್, ಇವಾಗ ನಾನು ಹೊರಡ್ತಾ ಇದ್ದೀನಿ. 45 ಅಥವಾ 40 ಮಿನಿಟ್ಸಲ್ಲಿ ನಾನು ರೀಚ್ ಆಗ್ತೀನಿ. ಅವರು ಗೊತ್ತಿಲ್ಲ ಎಷ್ಟು ಗಂಟೆಗೆ ರೀಚ್ ಆಗ್ತಾರೆ ಅಂತ. ಮೇ ಬಿ 7-8 ಇರ್ಬೋದು, ಅಥವಾ ನಾನು ಹೋಗೋ ಮುಂಚೆನೇ ಅವ್ರು ರೀಚ್ ಆಗಿರ್ಬೋದು. ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ನನ್ನ ಭಾವನ ಅಣ್ಣ ಅವರ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ. ಹಾಗೆ ಕ್ರಿಸ್ಟನ್ ಜೊತೆಗೆ ಆಟ ಆಡೋದು 2 ದಿನ, ಇವತ್ತು ಹಾಗೂ ನಾಳೆ. ನಾಡ್ದು ಸ್ವಲ್ಪ ಕೆಲಸ ಇದೆ ನನಗೆ, ಅರ್ಜೆಂಟಾಗಿ ಇಂಪಾರ್ಟೆಂಟ್ ಕೆಲಸ. ಅದನ್ನು ಕೆಲಸ ಮಾಡಿಕೊಂಡು ನಂತರ ನಾನು ಮನೆಗೆ ಬರ್ತೀನಿ. ಆ ನಂತರ ಮತ್ತು ಸ್ವಲ್ಪ ದಿನದ ನಂತರ ಮತ್ತೆ ಹೋಗ್ತೀನಿ ಕ್ರಿಸ್ಟನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಮನೆಯಲ್ಲಿ ತುಂಬ ಬೇಜಾರಾಗುತ್ತೆ. ಇಲ್ಲಿ ಮಕ್ಕಳಿದ್ದಾರೆ, ಹಾಗೇನೇ ಪರವಾಗಿಲ್ಲ. ಶೈನಿ ಇದ್ದಾರೆ ಹಾಗೂ ಇವನ್ ಇದ್ದಾನೆ. ಆದರೂ ಕೂಡ ಅವರೆಲ್ಲ ಸಿಗೋದು ತುಂಬ ಕಡಿಮೆ, ಅಪರೂಪ. ಹಾಗಾಗಿ ಅವಳು ಬರೋದು ಕೂಡ ತುಂಬ ಕಡಿಮೆ. ವರ್ಷಕ್ಕೆ ಈ ಮಳೆಗಾಲ ಟೈಮಲ್ಲೇ ಬರ್ತಾಳೆ. ಪಾರ್ಲರ್ ಇದೆಯಲ್ಲ ಅವಳದ್ದು, ಹಾಗಾಗಿ ಅವಳಿಗೆ ಸೀಸನ್ ಟೈಮಲ್ಲೆಲ್ಲ ಬರಲಿಕ್ಕೆ ಆಗೋದಿಲ್ಲ. ಏಪ್ರಿಲ್ ಮೇಯಲ್ಲಿ ಮಳೆಗಾಲ ಟೈಮಲ್ಲಿ 15 ಡೇಸ್ ಇದ್ದು ಹೋಗ್ತಾಳೆ. ಹಾಗೆ ಒಂದು ಹಸ್ಬೆಂಡ್ಗೆ ಪರ್ಮಿಷನ್ ಕೇಳೋದು, ಹೋಗೋದು. ಅತ್ತೆದೇನು ಕೂಡ ಕಿರಿಕಿರಿ ಇಲ್ಲ. ಯಾವಾಗ ಬೇಕಾದರೂ ಹೋಗು, ಯಾವಾಗ ಬೇಕಾದರೂ ಬಾ, ಅವರಿಗೇನು ಕೂಡ ಪ್ರಾಬ್ಲಮ್ ಇಲ್ಲ. ಟೈಮ್ ಆಗ್ತಾ ಬಂತು. ಇವಾಗ ಟೀ ಮಾಡಿ ಕುಡ್ಕೊಂಡು ಹೋಗ್ತೀನಿ ಫ್ಯಾಮಿಲಿ ಜೊತೆ. ಹಾಗೆ ಆಧಾರ್ ಕಾರ್ಡ್ ಕೂಡ ತೊಗೊಂಡಿದ್ದೀನಿ. ಬಸ್ಸಲ್ಲಿ ಹೋಗಲಿಕ್ಕೆ ಮನಸ್ಸಿದ್ರೆ ಹೋಗ್ಬೋದು ಅಂತ. ಇವಾಗಲ್ಲ, ಮನೆಯಲ್ಲಿದ್ದಾಗ ಎಲ್ಲಾದರೂ 1 ಅವರ್ ತಿರುಗಾಡ್ಲಿಕ್ಕೆ ಹೋಗಬೇಕು ಅಂತ ಹೀಗೆ ತೊಗೊಂಡಿದ್ದು ಟೈಮ್ ಪಾಸಿಗೆ. ಇವಾಗ ಗಾಡಿ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಆದರೂ ಕೂಡ ಆಧಾರ್ ಕಾರ್ಡನ್ನು ಕ್ಯಾರಿ ಮಾಡಿದ್ದೀನಿ, ಎಲ್ಲಾದರೂ ಬೇಕಾಗ್ಬೋದು ಅಂತ. ಎನಿವೇಸ್, ಇವಾಗ ನಾನು ಹೊರಡ್ತೀನಿ. ಬಾಯ್ ಬಾಯ್. ಅಲ್ಲಿ ಹೋಗಿ ನಿಮಗೆ ಸಿಗ್ತೀನಿ. ಕ್ರಿಸ್ಟನಿಗೋಸ್ಕರ ಏನಾದರೂ ತಿಂಡಿ ತೊಗೊಳ್ಳುವ ಅಂತ ಶಾಪಲ್ಲಿ ನಿಲ್ಲಿಸಿದ್ದೀನಿ ಗಾಡಿಯನ್ನು. ಏನೇನು ಬೇಕು ಅವೆಲ್ಲ ತೊಗೊಳ್ತಾ ಇದ್ದೀನಿ. ಹಾಗೆ ತೊಗೊಂಡು ಸೀದಾ ಮನೆಗೆ ಹೋಗ್ತೀನಿ. ಮನೆಗೆ ಬಂದು ರೀಚ್ ಆಗಿದ್ದೀನಿ. ಅಂಗಳದಲ್ಲಿ ಈ ಥರ ಬ್ಲಾಕ್ಸನ್ನು ಹಾಕಿಟ್ಟಿದ್ದಾರೆ, ಹಾಗೂ ಕೂಡ ತುಂಬ ಐಟಮ್ಸನ್ನು ತಂದು ಇಟ್ಟಿದ್ದಾರೆ ಮನೆ ಕೆಲಸಕ್ಕೆ. ಮನೆ ಕೆಲಸ ಸ್ಟಾರ್ಟ್ ಆಗುತ್ತಂತೆ ಮೇಲ್ಗಡೆ, ಹಾಗಾಗಿ ಎಲ್ಲ ಐಟಮ್ಸನ್ನು ತಂದು ಇಟ್ಟಿದ್ದಾರೆ. ಮಾರ್ಕೆಟಿಂದ ಬರುವಾಗ ಶೆಲ್ಸನ್ನು ತೊಗೊಂಡು ಬಂದಿದ್ದರು. ಹಾಗೆ ಶೆಲ್ಸಲ್ಲಿ ತುಂಬ ಥರದ ಶೆಲ್ಸ್ ಇರುತ್ತೆ. ನಾವು ಇದಕ್ಕೆ ತಿಸ್ರೆ ಅಂತ ಹೇಳ್ತೀವಿ. ಇದನ್ನು ಸರಿಯಾಗಿ ಭಾಗ ಮಾಡಿ ಮಾಂಸ ಇರುವಂತಹ ಪಾರ್ಟನ್ನು ಹಾಕ್ತಾರೆ, ಮತ್ತೊಂದು ಬಿಸಾಡ್ತಾರೆ. ಹಾಗೆ ನೆಲಕಡಲೆ, ನಾವು ಶೇಂಗಾ ಕೂಡ ಹೇಳ್ತೀವಿ, ಇದನ್ನು ಬಾಯ್ಲ್ಡ್ ಮಾಡಿದ್ದಾರೆ. ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಚಿಕನ್ ಸಾರು ಮಾಡಿದ್ದಾರೆ, ಹಾಗೂ ಬಾಜಿ, ಹಾಗೆ ಚಿಕನ್ ಕಬಾಬ್ ಮಾಡಲಿಕ್ಕೋಸ್ಕರ ಮಸಾಲವನ್ನು ಹಾಕಿ ರೆಡಿ ಮಾಡಿದ್ದಾರೆ. ಹಾಗೂ ಶೆಲ್ಸ್ ಸುಕ್ಕ ರೆಡಿ ಆಗಿದೆ. ಊಟಕ್ಕೋಸ್ಕರ ಇವಾಗ ರೆಡಿ ಆಗ್ತಾ ಇದೆ. ಹಾಗಾಗಿ ಅಪ್ಪ ಚಿಕನ್ ಫ್ರೈಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರೇಯರ್ ಮಾಡಿಲ್ಲ, ಏನಿಲ್ಲ, ಡೈರೆಕ್ಟ್ ಊಟ. ಯಾಕಂದರೆ ಅವ್ರಿಗೆ ಬರಲಿಕ್ಕೇ ತುಂಬ ಟೈಮ್ ಆಯ್ತಲ್ವ, ಹಾಗಾಗಿ. ಅಕ್ಕ ಬರುವಾಗ ಪಪಾಯ ಹಣ್ಣನ್ನು ತಂದಿದ್ದಾಳೆ. ಅವರ ಮನೆಯಲ್ಲಿ ಫುಲ್ ಪಪಾಯ ಆಗುತ್ತೆ, ಹೊತ್ಕೊಂಡು ಬರಲಿಕ್ಕೆ ಸಾಕಾಗುತ್ತೆ. ಹಾಗಾಗಿ 4 ತೊಗೊಂಡು ಬಂದಿದ್ದಾಳೆ. ಹಾಗೆ ಎಲ್ಲರೂ ಟಿ ವಿಯನ್ನು ನೋಡ್ತಾ ಇದ್ದಾರೆ. ಒಳ್ಳೆ ಒಂದು ರಿಯಾಲಿಟಿ ಶೋಸನ್ನು ತಾಗಿದೆ, ಗೇಮ್ಸ್ ಎಲ್ಲ. ಹಾಗಾಗಿ ಅವರೆಲ್ಲ ನೋಡ್ತಾ ಇದ್ದಾರೆ. ನಾನಿವಾಗ ಊಟ ಮಾಡ್ತೀನಿ, ತುಂಬ ಹಸಿವು ಆಗ್ತಾ ಇದೆ. ಹಾಗೆ ಐಸ್ ಕ್ರೀಮ್ ಮ್ಯಾಂಗೋ ಫ್ಲೇವರದ್ದು ಐಸ್ ಪಾಯಿಂಟಲ್ಲಿ ಸಿಗುತ್ತೆ. ಇದು ಹೋಮ್ ಮೇಡ್ ಐಸ್ ಕ್ರೀಮ್ ಇದು. ಹಾಗೆ ಎಲ್ಲರಿಗೂ ಕೂಡ ಸರ್ವ್ ಮಾಡ್ತಾ ಇದ್ದಾಳೆ ಅಕ್ಕ. ಯೂಸ್ ಆ್ಯಂಡ್ ಥ್ರೋ ಬೌಲಲ್ಲಿ. ವಾಶ್ ಮಾಡೋದು ತಪ್ಪತ್ತಲ್ವ, ಸೀದಾ ಬಿಸಾಡಿದರೆ ಆಯಿತು ಅಂತ. ಎಲ್ಲರೂ ಕೂಡ ಅಲ್ಲಿ ಒಳಗಡೆ ತಿಂತಾ ಇದ್ದಾರೆ, ನಾನಿಲ್ಲಿ ತಿಂತಾ ಇದ್ದೀನಿ. ಕ್ರಿಸ್ಟನ್ ಗಿರ್ಗಿಟ್ಲಿ ಥರ ಓಡ್ತಾನೆ ಇರ್ತಾನೆ, ಒಂದು ಕಡೆ ನಿಂತ್ಕೊಳ್ಳಲ್ಲ. ಎತ್ಕೊಂಡಿದ್ರಂತೂ ಇಳಿಯೋ ತನಕ ಪುರ್ಸತ್ತೆ ಮಾಡಲ್ಲ. ಕ್ರಿಸ್ಟನ್ ಕಾಡ್ನಕ್ರೆ ಕೊಯ್ವಿತಾ ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಟೈಮ್ ಆಗ್ತಾ ಇದೆ 4:15 ಬೆಳಿಗ್ಗೆ. ಅಮ್ಮ ಇಡ್ಲಿ ಮಾಡಲಿಕ್ಕೋಸ್ಕರ ಇದರಲ್ಲಿ ಹಿಟ್ಟನ್ನು ಹಾಕಿದರು. ಓವರ್ಫ್ಲೋ ಆಗಿದೆ, ಎಲ್ಲ ಕೆಳಗಡೆ ಬೀಳಿದೆ. ನೋಡಿ ಎಷ್ಟು ಫುಲ್ಲಾಗಿದೆಯಲ್ವಾ, ತುಂಬ ಉಬ್ಬಿ ಬಂದಿದೆ ಹಿಟ್ಟನ್ನು.
ಇಡ್ಲಿ ಇವತ್ತು ತುಂಬ ಚೆನ್ನಾಗಾಗತ್ತೆ. ಹಾಗೆ ಸ್ವಲ್ಪ ಹಿಟ್ಟನ್ನು ತೆಗೆದು ಬೇರೆ ಪಾತ್ರೆಗೆ ನಾನು ಹಾಕ್ತೀನಿ. ಇವಾಗ ಜಸ್ಟ್ 4:15 ಅಲ್ವಾ, ಅಮ್ಮ ಹೇಳಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಹಾಗಾಗಿ ನಾನಿವಾಗ ಬ್ರಷನ್ನು ಮಾಡ್ತಾ ಇದ್ದೀನಿ. ನಾನು ಒಬ್ಬಳೇ ಎದ್ದಿದ್ದೀನಿ, ಯಾರೂ ಕೂಡ ಎದ್ದಿಲ್ಲ ಇನ್ನೂ ತನಕ. ನನ್ನ ಬ್ರಷ್ ಆದ ನಂತರ ಅವರಿಗೆ ನಾನು ಹೇಳಿಸ್ತೀನಿ. ನಂತರ ಅವರು ಕೂಡ ಬ್ರಷ್ ಮಾಡಿ ಸ್ವಲ್ಪ ಟೀಯನ್ನು ಕುಡಿದು ಆನಂತರ ನಾವು ಹೊರಡೋದು. ಟೈಮ್ ಇವಾಗ 4:15 ಆಯಿತು. 5 ಗಂಟೆ ಒಳಗೆ ನಾವು ರೀಚ್ ಆಗಬೇಕು. ಹಾಗಾಗಿ ಅಕ್ಕ ಹಾಗೂ ಭಾವ ಎದ್ದಿದ್ದಾರೆ, ಬ್ರಷ್ ಮಾಡ್ತಾ ಇದ್ದಾರೆ. ನನ್ನ ಬ್ರಷ್ ಆಯಿತು. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ ತಮ್ಮನಿಗೆ ಹೇಳಲಿಕ್ಕೋಸ್ಕರ. ತಮ್ಮ ಮೇಲ್ಗಡೆ ಮಲಗಿದ್ದಾನೆ. ಇವಾಗ ಹೋಗ್ತೀನಿ ಇಳಿಸ್ಲಿಕ್ಕೆ. ಫೋನ್ ಮಾಡಿದ್ರೆ ಅವನು ಕಟ್ ಮಾಡಿ ಸುಮ್ಮನೆ ಮಲಗಿದ್ದ ಆ ಥರ ಅವನು. ಹಾಗಾಗಿ ಹೋಗ್ತೀನಿ. ಮೇಲೆ ಮಲಗಿದ್ದಾನೆ ಒಬ್ಬನೇ. ಚಹಾ ಕುಡ್ಕೊಂಡೇ ಹೋಗುವ ಅಂತ ಒಂದು ಸೈಡಲ್ಲಿ ಚಾಯ್ ಪತ್ತಿ ಹಾಕಿ ಚಾಯ್ ಮಾಡ್ತಾಯಿದ್ವಿ, ಮತ್ತೊಂದು ಸೈಡಲ್ಲಿ ಹಾಲು. ಟೈಮ್ ಇವಾಗ 4:15 ಆಗ್ತಾಯಿದೆ. ಇವಾಗ ಟೀ ಕುಡಿದು ಹೋಗ್ತೀವಿ. ಇವಳು ನೋಡಿ ಕೂತ್ಕೊಂಡಿದ್ದಾನೆ. ಮತ್ತೊಬ್ರು ಇನ್ನೂ ತನಕ ಬಂದಿಲ್ಲ. ನಾವು 5 ಜನರು ಇಲ್ಲಿಂದ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿಂದ ಕಸಿನ್ ಬರ್ತಾಳೆ, ಅತ್ತೆ ಮಗಳು ಹಾಗೂ ಭಾವ ಬರ್ತಾರೆ ಇರಬೇಕು. ಅವಳೊಬ್ಬಳೇ ಬರ್ತಾಳೆ ಅಥವಾ ಗೊತ್ತಿಲ್ಲ ನನಗೆ ಏನಂತ ಸರಿಯಾಗಿ. ಅದನ್ನ ಇವಾಗ ಫೋನ್ ಮಾಡಬೇಕು ಹೊರಡೋ ಮುಂಚೆ. ಹೊರಡಿದ್ದೀವಿ ನಾವು, ಸ್ವಲ್ಪ ದೂರನೇ ಆಗತ್ತೆ ಇದು. ಹಾಗೆ ಕಾಸರಗೋಡು ಹತ್ರ ವೇಟ್ ಮಾಡಬೇಕು ನನ್ನ ಕಸಿನ್ ಮತ್ತು ಭಾವ ಬರ್ತಾರೆ ಅಂತ ಹೇಳಿದ್ದಾರೆ. ಬೀಚ್ ಹತ್ರ ಬಂದು ರೀಚ್ ಆಗಿದ್ದೀವಿ ನಾವು. ಇವಾಗ ಪಾರ್ಕ್ ಮಾಡ್ತಾ ಇದ್ದಾರೆ ಗಾಡಿ. ಹಾಗೆ ಅತ್ತೆ ಮಗಳು ಬರ್ತಾ ಇದ್ದಾಳೆ ದೂರದಿಂದ, ನೀವು ನೋಡ್ತಾ ಇರ್ಬೋದು. ಎಲ್ಲಿಗೆ ಹೋಗ್ತಾ ಇದ್ದೀರಿ ಮೇಡಮ್? ಮೊಬೈಲ್ ಕಾರಲ್ಲಿ ಇಟ್ಕೊಂಡು ಹೋಗ್ತೀನಿ, ಅನ್ಸೇಫ್ ಅಲ್ವಾ? ಹಾಗಾಗಿ ಬೇಡ ವಿಡಿಯೋ ತೆಗೆದು ಅಲ್ಲಿ ಹೋಗಿ. ಬೌಜಿ ಓಪನ್ ಕರ್ ಬಿಗಿನಿ ಸೆ ಬಾಯ್ ಗೈಸ್, ಹೋಗ್ತೀನಿ ನಾನು. ಬೀಚಿಗೆ ಹೋಗಿ ತುಂಬಾ ಶೆಲ್ಸನ್ನು ತೆಗೆದು ಇವಾಗ ನಾವು ಕೂತ್ಕೊಂಡಿದ್ದೀವಿ. ಫುಲ್ಲು ಒದ್ದೆ ಆಗಿದ್ದೀವಿ. ಹಾಗೆ ನಾವು ಕಾರಲ್ಲಿ ಕೂತ್ಕೊಂಡಿದ್ದೀವಿ, ತುಂಬ ದೂರ ಆಗತ್ತಲ್ವ. ಹಾಗಾಗಿ ಮತ್ತೇನು ಮಾಡೋದು, ಹಾಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೂ ಎಲ್ಲೂ ಕೂಡ ಹೋಗ್ಲಿಕ್ಕಾಗಲ್ಲ. ಟೈಮ್ ಇವಾಗ 8 ಗಂಟೆ ಆಗ್ತಾ ಬಂತು. ಮನೆಗೆ ಬಂದು ಮುಟ್ಟಿದ್ದೀವಿ. ತುಂಬ ಒಂದು ಬಕೆಟ್ ತುಂಬಿ ಆ ನಂತರ ಚೀಲದಲ್ಲಿ ಕೂಡ ತುಂಬ ಅರ್ಧ ನಾವು ತುಂಬಿದ್ದೀವಿ. ಅಷ್ಟೆಲ್ಲ ನಮಗೆ ತುಂಬಾ ಸಿಗ್ತಾಯಿತ್ತು. ಕೈ ಹಾಕಿದ ತಕ್ಷಣ ತುಂಬಾ ಸಿಗ್ತಾಯಿತ್ತು. ಆದರೆ ಮಗು ತೀಡತ್ತೆ ಎದ್ದಿದ್ರೆ ಅಂತ ಬಂದ್ವಿ ನಾವು. ಮತ್ತು ನಾಳೆ ಮತ್ತೆ ಹೋಗ್ತೀವಿ, ಇದೇ ಕೆಲಸ ನಾಳೆ. ಹಾಗೆ ಬೆಳಗ್ಗೆ ಹೋಗಿ ಬೇಗ ಆಗುತ್ತಲ್ವ, ಆನಂತರ ನನಗೆ ಕೆಲಸ ಉಂಟು. ಹಾಗಾಗಿ ಆ ಕೆಲಸವನ್ನು ಮಾಡಲಿಕ್ಕೋಸ್ಕರ ಹೋಗ್ತೀನಿ. ಹಾಗೆ ತಮ್ಮ ಬೈಕ್ ತರಲಿಕ್ಕೆ ಹೋಗಿದ್ದಾನೆ. ಮನೆ ಹತ್ರ ಕಾರ್ ಬರಲ್ಲ, ಹಾಗಾಗಿ ಬೈಕ್ ತರಲಿಕ್ಕೋಸ್ಕರ ಹೋಗಿದ್ದಾನೆ. ಹೊತ್ಕೊಂಡು ಬರಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಮನೆಗೆ ತಂದ ತಕ್ಷಣ ನಿಮಗೆ ತೋರಿಸ್ತೀನಿ ಎಷ್ಟೆಲ್ಲ ಸಿಕ್ಕಿದೆ ಅಂತ. ಫುಲ್ ಒದ್ದೆ ಎಲ್ಲ ಮೈಯೆಲ್ಲ ರೀತಿ ಆಗ್ತಾಯಿದೆ. ಇವಾಗ ಸ್ನಾನ ಮಾಡಲಿಕ್ಕಿದೆ. ಎಷ್ಟೆಲ್ಲ ಸಿಕ್ಕಿದೆ ಅಲ್ವಾ? ಮನೆಯವರಂತೂ ಶಾಕ್ ಆದರು ಇಷ್ಟೆಲ್ಲ ನೋಡಿಕೊಂಡು. ಇವಾಗ ನಾನು ಸ್ನಾನ ಮಾಡಲಿಕ್ಕೆ ಹೋಗ್ತೀನಿ. ಯಾಕಂದರೆ ಒಬ್ಬೊಬ್ಬರೇ ಸ್ನಾನ ಮಾಡಲಿಕ್ಕೆ ತುಂಬ ಟೈಮ್ ಆಗುತ್ತಲ್ವ. ಹಾಗಾಗಿ ನಾನು ಬೇಗನೆ ಹೋಗ್ತೀನಿ ಫಸ್ಟ್. ಇನ್ನು ತನಕ ಅವ್ರದ್ದು ಸ್ನಾನ ಆಗಿಲ್ಲ, ನನ್ನ ಮಾತ್ರ ಸ್ನಾನ ಆಯಿತು. ಕ್ಲೀನಾಗಿ ಬಂದಿದ್ದೀನಿ. ಅಮ್ಮ ನೀರನ್ನು ಕಾಯಿಸಿಟ್ಟಿದ್ರು, ಬಿಸಿ ನೀರನ್ನು ಸ್ನಾನ ಮಾಡಿದೆ. ಈ ಶೆಲ್ಸಿಗೆ ತುಂಬಾ ರೀತಿ ಇರುತ್ತೆ. ಹಾಗಾಗಿ ಅದನ್ನು ತೊಳೆದು ಮತ್ತೊಂದು ಬಕೆಟಿಗೆ ಹಾಕೋದು. ಆನಂತರ ಅದರಲ್ಲಿ ನೀರನ್ನು ಹಾಕಿ ಎಷ್ಟೆಷ್ಟು ಗಂಟೆ ಅಂತ ಇಡಬೇಕು. ತುಂಬ ಗಂಟೆ ಇದ್ದಷ್ಟು ಒಳ್ಳೆಯದು. ನಾವು ನೀರಲ್ಲಿ ಉಪ್ಪನ್ನು ಹಾಕಿ ಇಡ್ತೀವಿ, ಯಾಕಂದರೆ ಉಪ್ಪು ನೀರಲ್ಲೇ ಆದದ್ದಲ್ವ ಅದು. ಹಾಗಾಗಿ ನಂತರ ಒಳ್ಳೆ ನೀರಲ್ಲೇ ಹಾಕಿದರೆ ತುಂಬ ಜಾಸ್ತಿ ಹೊತ್ತು ಇಟ್ಟಿದ್ರೆ ಓಪನ್ ಆಗಿ ಹಾಳಾಗುತ್ತೆ ಅಂತ ಮತ್ತೊಂದು ಚೀಲವನ್ನು ಹಾಕ್ತಾ ಇದ್ದಾರೆ. ನೋಡಿ ಎಷ್ಟೆಲ್ಲ ಸಿಕ್ಕಿದೆ, ಎಷ್ಟು ಫುಲ್ ಆಗುತ್ತೆ ಅಂತ ನೋಡುವ. ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದು. ಫುಲ್ ರೀತಿ ಇರತ್ತಲ್ವ. ಹಾಗಾಗಿ ತುಂಬ ಜನರು ಇದ್ದರೆ ತುಂಬ ಒಳ್ಳೆಯದು ಕ್ಲೀನ್ ಮಾಡಲಿಕ್ಕೆ. ಹೇಗಾದರೂ ನಮ್ಮ ಮನೆಯಲ್ಲಿ ತುಂಬ ಜನರು ಇದ್ದಾರೆ. ಸೊ
ಬೇಗನೆ ಆಗಬಹುದು, 1-2-3 ಅವರ್ಸಲ್ಲಿ. ಇಷ್ಟೆಲ್ಲ ಸಿಕ್ತು. ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆಯಲ್ವಾ, ಶೈನ್ ಥರ ಕಾಣ್ತಾ ಇದೆ. ಸ್ವಲ್ಪ ಟೈಮ್ ನಂತರ ನಾವು ಮತ್ತೊಂದು ಬುಟ್ಟಿಯಲ್ಲಿ ಹಾಕಿದ್ದೀವಿ, ಅರ್ಧವನ್ನು ತೆಗೆದು, ಯಾಕಂದರೆ ಅದು ಓಪನ್ ಮಾಡಲಿಕ್ಕೆ ಆಗಲ್ಲ, ರೀತಿ ಎಲ್ಲ ಹೊರಗೆ ಬರಲ್ಲ ಅಂತ. ಹಾಗೆ ಶೆಲ್ಸನ್ನು ಬೇಯಿಸ್ತಾರೆ. ಇವಾಗ ಬೇಯಿಸ್ಲಿಕ್ಕೋಸ್ಕರ ಈ ಒಲೆಯನ್ನು ಯೂಸ್ ಮಾಡ್ತಾರೆ. ಈ ಒಲೆ ನನ್ನ ಮದುವೆಗೆ ಮಾಡಿದಂತಹ ಒಲೆ ಇದು. ಹಾಗೆ 5 ಲಡ್ಡುವನ್ನು ಮಾಡಿದರು. ಆ 1 ಲಡ್ಡು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ ಮದುವೆಗೆ ಅದೇ ಥರ ಮಾಡ್ತಾರೆ, 5 ಒಲೆ 5 ಲಡ್ಡು. ಹಾಗೆ ನನ್ನ ಮದುವೆಗೆ ಯೂಸ್ ಮಾಡಿದ್ದು ಅಷ್ಟೇ, ಆ ನಂತರ ಇವತ್ತೇ ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಗಂಟೆ ನಂತರ ನಾವು ಇದನ್ನು ಬೇಯಿಸಿ ಇವಾಗ ಮಾಂಸವನ್ನು ತೆಗಿತಾ ಇದ್ದೀವಿ. ತುಂಬ ಅಂದರೆ ತುಂಬಾ ರೀತಿ ನಾನು ಇಷ್ಟೆಲ್ಲ ಇದೆ ಅಂತ ತಿಳ್ಕೊಂಡೇ ಇರಲಿಲ್ಲ. ಅಟ್ಲೀಸ್ಟ್ ಒಂದು 3-3.5 ಗಂಟೆ ನಮಗೆ ತಾಗ್ತು ಕ್ಲೀನ್ ಮಾಡಲಿಕ್ಕೆ. ಇಷ್ಟು ಮಾಂಸ ಸಿಕ್ತು ನಮಗೆ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್ ಬಾಯ್.